ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಂಗಳವಾರದ ಒಳಗಿದ್ದು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಅಲ್ಲೇ ಇದ್ದರು, ಬಂದಿರಲಿಲ್ಲ ನೈಟು. ಇವತ್ತು ಬೆಳಗ್ಗೆ ಕರ್ಕೊಂಬರೋಕ್ಕೆ ಫೋನ್ ಮಾಡಿದ್ರು. ಇಲ್ಲ ಅವರೇ ಬರ್ತಾಯಿದ್ರು, ಇಲ್ಲ ಮನೇಲಿ ಬಿಟ್ಟು ಬರ್ತಾಯಿದ್ರು. ಅವ್ರ ಮನೇಲಿ ಬಂದುಬಿಟ್ಟು ಅಂದರೆ ಇವತ್ತು ಮನೆ ಹತ್ರ ನೀರು ಬಿಟ್ಟಿದ್ದಾರೆ, ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ನೀನೇ ಬಾರಮ್ಮ ಕರ್ಕೊಂಡು ಹೋಗೋಕ್ಕೆ ಅಂದರು. ಸರಿ ಆಯಿತು ಓಕೆ ಅಂತ ನಾನೇ ಹೋದೆ. ಇಲ್ಲ ಅವ್ರನ್ನೇ ಬರೋಕ್ಕೆ ಹೇಳಿದ್ರೆ ಬರ್ತಾರೆ, ಬಟ್ ಇಲ್ಲಿ ಬರಬೇಕಾದ್ರೆ ದಾರಿಯಲ್ಲಿ ಸ್ವಲ್ಪ ನಾಯಿ ಕಾಟ ಜಾಸ್ತಿ ಇದೆ ಇಲ್ಲಿ. ಹಂಗಾಗಿ ಯಾರಾದರೂ ಒಬ್ರು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರಬೇಕು. ಹಂಗಾಗಿ ನಾನೇ ಹೋಗಿದ್ದೆ ಕರ್ಕೊಂಬರೋಣ ಅಂತ. ನನಗೆ ಒಂದು ಸ್ವಲ್ಪ ಹಾಲು ತರೋಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಹಂಗೆ ಅಲ್ಲಾಸೆ ಬಂದರೆ ಇಲ್ಲಿ ಹತ್ರ ಆಗುತ್ತೆ, ನಾನೇ ಬರ್ತೀನಿ ಬಿಡು ಕರ್ಕೊಂಡು ಹೋಗೋಕ್ಕೆ ಅಂತ ನಾನೇ ಬಂದೆ. ಆಮೇಲೆ ಇವಾಗ ಕರ್ಕೊಂಡು ಮಕ್ಕಳನ್ನ ಮನೆಗೆ ಹೋಗ್ತಾಯಿದ್ದೀನಿ. ಹೇಳ್ಕೊಂಡು ಹೋಗ್ತಾಯಿದ್ದೀನಿ, ನೀವೇ ಬರೋಕ್ಕಾಗಲ್ವಾ? ಇಲ್ಲ ನೈಟ್ ಆದರೂ ಬಂದು ಉಳ್ಕೋಬೇಕು ತಾನೆ. ಬೆಳಗ್ಗೆ ಸುಮ್ಮನೆ ನಮಗೆ ಇದು ಇಲ್ಲೇ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನನಗೆ. ಹಂಗಾಗಿ ಬೈತಾ ಇದ್ದೆ ಅಷ್ಟೇ ಅವ್ರನ್ನ. ಆಮೇಲೆ ಇಲ್ಲಿ ಬಂದುಬಿಟ್ಟು ಮನೆಗೆ ಇವತ್ತು ಅವರೆಕಾಳು ಪಲಾವ್ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಅವರೆಕಾಳು ಸೀಸನ್ ಅಲ್ವಾ ಇವಾಗ, ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳು ಪಲಾವನ್ನೇ ಮಾಡಬೇಕು. ಅದು ಸೀಸನ್ ಇದ್ದಾಗಲೇ ಆ ಪಲಾವ್ಗೆ ಒಂದು ಟೇಸ್ಟ್ ಬರೋದು. ಆಮೇಲೆ ಇವಾಗ ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದೀನಿ. ಏನೇಳ ಆರೆಂಜ್ನ ಸ್ಯಾಫ್ರಾನ್ ಅನ್ಬೇಕು ಅಂತವ ನಮ್ಮ ಮಿಸ್ ಎಷ್ಟೋ ಸತಿ ಹೇಳ್ಕೊಟ್ಟಾರೆ. ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ರಿ, ಇಂಗ್ಲಿಷ್ ಸ್ವಲ್ಪ ಮಾತಾಡೋದು ನಿಮಗೆ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಇನ್ನು ಹೇಳಿದ್ದಾರೆ ನಮಗೆ ಮರ್ತೈತಲ್ಲ. ನಿಂಗೇನು ಹೇಳಿದ್ದಾರೆ? ತಿನ್ನು ವೈನಾಗೆ ಗಾಡಿ ಗಾಡಿ ಎಮ್ಮೆ ತರ ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ನಮ್ಮ ಬೋಧೇಶ್ವರ ಮಿಸ್ ಇದಾರಲ್ಲ, ನಮ್ಮ ಬೋಧೇಶ್ವರ ಮಿಸ್ ಒಂದು ಪಾಠ ಮಾಡಕ್ಕೆ 1 ವಾರ ತಂದಾರೆ, ಅರ್ಧ ಪಾಠ ಮಾಡಕ್ಕೆ. ಯಾಕೆ ನಿಮ್ಗೆ ಅರ್ಥ ಆಗ್ಲಿ ಅಂತ? ನಮಗೆ ಅರ್ಥ ಆಗಲ್ಲ, ನಾವೇ ಜಾಸ್ತಿ ಕ್ವಶನ್ ಕೇಳಿಸ್ರು. ಇಯರ್ಸ್ ಅಂತಿದೆ ನಮ್ಮ ಸ್ಕೂಲಲ್ಲಿ ಎಲ್ಲಕ್ಕಿಂತ ಕ್ವಶನ್ ಕೇಳ್ಬೇಕು. ಮತ್ತೆ ಕ್ವಶನ್ ಕೇಳ್ಬೇಕು. ಮತ್ತೆ ನೀವು ನಾನು ಲೀಡರ್ಗಳ ಕ್ವಶನ್ ಕೇಳೋದು. ಕೇಳ್ಬೇಕು ಕ್ವಶನ್ ಗೊತ್ತಾಗಿಲ್ಲ. ಇದು ಹೆಂಗ್ ಬಂತಂತ ಗೊತ್ತಾಯ್ತು. ಆಮೇಲೆ ಹೂ ಅಂತ ಮಿಸ್ ಇದು ಹೆಂಗ್ ಬರುತ್ತೆ ಮಿಸ್? ಅದೇ ಹೆಂಗ್ ಬರುತ್ತೆ, ಅದ್ ಜಾಗಕ್ಕೆ ಹೆಂಗ್ ಬರ್ಬೋದು, ಇಲ್ಲಿದ್ದದ್ದು ಇಲ್ಲಿಗೆ ಹೆಂಗ್ ಬರುತ್ತೆ ಕೇಳ್ಬೇಕು. ಮತ್ತೆ ಅವೆಲ್ಲ ಆತರ ಕೇಳ್ಬೇಕು ಮಚ್ಚಿ. ನಮ್ಮ ಬ್ರದರ್ಗೆ ಪಾಪ ಇದ್ದಾಗ ಅವ್ನು ಟೀ ಕೊಟ್ಟಿಲ್ಲ, ಕಾಫಿ ಕೊಟ್ಟಿಲ್ಲ, ತಿಂಡಿ ಕೊಟ್ಟಿಲ್ಲ. ಅವಮಾನ ಮಾಡ್ತಾ ನಾವು ಸ್ಕೂಲಲ್ಲೇ ಓದ್ ದಬ್ಬಾಕಿದ್ದಾನೆ. ಅದೇ ಸ್ಕೂಲ್ದೆಲ್ಲ ದಬ್ಬಾಕಿ ಸಾಕಾಗಿ ಸೋತು ಸುಣ್ಣವಾಗಿ ಸುಮ್ಮನಾಗಿದ್ದಾನೆ. ಅದೇನೋ ಎಲ್ತಿನ ದಬ್ಬಾಕ್ತೀನಿ ಅಂತ ಹೋಗಿ ಪಾಪ ಡಿಗ್ರಿ ಕಂಪ್ಲೀಟ್, ಎಲ್ತಿನ ದಬ್ಬಾಕ್ತೀನಿ ಅಂತ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. ಬ್ರೋ ಪಾಸಾ ಕಂಪ್ಲೀಟಾ? ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾನೆ. ನಾನು ಹೇಳಿಲ್ವಾ ಏನಾದ್ರು ಸ್ಕಿಲ್ ಇರ್ಬೇಕು ಕಾಲೇಜ್. ಸ್ಕಿಲ್ ಮುಖ್ಯ ಅಂತ. ನೀವು 100ಕ್ಕೆ 100 ಮಾರ್ಕ್ಸ್ ಆದ್ರೂ ಅಷ್ಟೇ, ಸ್ಕಿಲ್ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಬುದ್ಧಿವಂತಲ್ಲ ಯಾರು ತಗೋ ಸ್ಕಿಲ್ ಇರ್ಬೇಕು. ಸ್ಕಿಲ್ ಅಂದ್ರೆ ನನಗೆ ಗೊತ್ತಿಲ್ಲ. ಎಲ್ಲರೂ ಕ್ವಶನ್ ಆನ್ಸರ್ ನಾನು ಹೇಳ್ದೆ, ಅವ್ರು ಹೇಳ್ದೆ, ಇವಳು ಕೇಳು. ಈಗ ಎಲ್ಲರೂ ಹೇಳ್ಬೇಕು ಆನ್ಸರ್. ಹೇಳ್ದಾರಿಗೂ ನಾನು ಡೈರಿ ಮಿಲ್ಕು ಹೇಳಿರಿ ಉಂಡೆ ಈಗ 20 ಕೋಟಿನ ಇಂಗ್ಲಿಷ್ ಅಲ್ಲಿ ಏನಂತಾರೆ? 20 ಕೋಟಿನ ಇಂಗ್ಲಿಷ್ ಅಲ್ಲಿ ಏನಂತಾರೆ? 20 ಕೋಟಿನ 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 ಕೋಟಿ 20 ಕೋಟಿಗೆ ಟು 20ಕ್ಕೆ ಏನಂತಾರೆ ಫಸ್ಟ್ ಇಂಗ್ಲಿಷ್? 20ಕ್ಕೆ ಏನಂತಾರೆ? ಇಂಗ್ಲಿಷ್ ಅಲ್ಲಿ 20ಕ್ಕೆ ಏನಂತಾರೆ? 20 ಆಯ್ತು. ಕೋಟಿಗೆ ಏನಂತಾರೆ? ನಾನಲ್ಲಿ ಬರ್ಬೇಕು. 20 crores. ಪಿಕಾಕ್ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಕನ್ನಡದಲ್ಲಿ ಏನಂತಾರೆ? ಪಿಕಾಕ್ ನ ಕನ್ನಡದಲ್ಲಿ ಏನಂತಾರೆ? ನವಿಲು. ಎಲ್ಲ ಅಂಗನೋಡೆ ಕಲ್ತಿರ್ಬೇಕು. ನವಿಲಂದ್ರೇನು, ಇದೇನಂದ್ರೇನು? ಪಕ್ಷಿ. ಅಷ್ಟು ನಡ್ರಿ, ಟೈಮ್ ಈಸ್ 9:20. ಹೋಗ್ರಿ, ವ್ಯಾನ್ ಬರುತ್ತೆ ಇವಾಗ. ಸಣ್ಣ ಮಕ್ಳು ಯಾವ ಇಲ್ಲ, ನೀನ್ ತಾಕಿದ್ದಿಬ್ಬ ಹೋಗು, ನಮಗೂ ಬಾ ಕಮ್ಮಿ ಆದ್ರಿ. ನಾನಿಂದ ಎಲ್ಲಿ ಸ್ಕೂಲಿಗೆ ಕಳಿಸು ಫೀಸ್ ಕಟ್ಟಿ. ನಮಗಿನ್ನು ಒಳ್ಳೇದು. ಹೋಗಿ ತಾನ
ಬೃಂದ ಪ್ಯಾನ್ ಬಿಚ್ಚಿದಾನ ಇಬ್ಬರಾಗ ಯಾರು ಬರ್ತಾರೆ ಹೇಳ್ರಿ. ಯಾರು ಕರ್ಕೊಂಡು ಹೋಗು ನೀನು ಯುವರ್ ಚಾಯ್ಸ್. ಹಾಂ ನಾನು ಜೊತೆ ಅಮ್ಮನೆ ಕರ್ಕೊಂಡು ಹೋಗಂತಾಗೆ ಅಲ್ಲೇ ಗಿಟ್ಟ ಅಲ್ಲಿ ಕಟ್ಟು ಪಿಜ್ಜಾ ನನಗೆ ಓದ್ತೀನಿ ಅಲ್ಲಿಂದ ಓಡ್ತೀನಿ. ಚಂದ್ರಮ್ಮ ಫುಲ್ ಹೆಲ್ಪ್ ಮಾಡ್ಕೊಡ್ತೀನಿ ಅಡಿಗೆಯಿಂದ ಪ್ರತಿಯೊಂದು. ಅವಳೆ ಬೆಳಿಗ್ಗೆ ಎಲ್ಲ ಮಾಡಿ ಇಟ್ಬಿಟ್ಟು ಎದ್ದು ಹೋಗ್ತಾಳೆ ನೋಡಿ. ಬಂದು ನಾನೇ ಮಾಡ್ತೀನಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಎಷ್ಟು ವರ್ಷಕ್ಕೆ? ಒಂದ್ 35 ಕಟ್ ಸಾಕು, ಮಿಕ್ಕಿ ನಾನೇ ಕಟ್ಕೊಂತೀನಿ. 35,000. ಪ್ರತಿಯೊಂದು ನಾನೇ ಮಾಡ್ತೀನಿ ಎಲ್ಲ ಕೆಲಸ. ನೀನು ಒಂದು ವರ್ಷ ಐತೆ ಓದೋದು? ಒಂದು ವರ್ಷ. ನೋಡಿ ಯಾರ ಕರ್ಕೊಂಡು ಹೋಗ್ತೀನಿ ನಿನ್ನ ಚಾಯ್ಸು. ಯಾಕಂದ್ರೆ ಮೇಂಟೈನ್ ಮಾಡೋದು ನೀನು ಕರ್ಕೊಂಡು. ಬುರುದ ಸಾಕಂದ್ರೆ ಮೇಂಟೈನ್. ಅವಳೆಲ್ಲ ಕರ್ಕೊಂಡು ಹೋದ್ರೆ ನೋಡಪ್ಪ ನೀನು ಇಟ್ಕೊಂಡಂಗೆ ಆಗಲ್ಲ ಅವಣ್ಣ. ಊಟದಿಂದ ಹಿಡ್ದು ಎಲ್ಲ ಉಳಿಸ್ತಾಳೆ. ಊಟನೂ ಉಳಿಸ್ತಾಳೆ ಚಿಕ್ಕಬ್ಬಿ ಅವಳು. ಒಂದೊತ್ತು ಊಟ ಮಾಡಿ ಅದು ಒಂದಕ್ಕೆ ಇಷ್ಟು ಊಟ ಮಾಡ್ಬೇಕಿರ್ತಾಳೆ ದಿನಲ್ಲ. ಊಟನೂ ಉಳಿಸ್ತಾಳೆ, ಖರ್ಚು ಉಳಿಸ್ತಾಳೆ, ಬೇಕಿದ್ರೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾಳೆ. ಇನ್ನೇ ನಿನಗೆ ಮದುವೆಯಾಗಿ ಮಕ್ಕಳಾಗಲ್ಲ, ಕರ್ಕೊಂಡು ಹೋಗೋವ್ರನ್ನ ಯಾರು ಸಾಕು, ಒಳ್ಳೆದಾರಾಗಲಿ. ನೀನು ನಮ್ಮಣ್ಣಗೆ ಮದುವೆಯಾಗಿ ನಮ್ಮಣ್ಣಗೆ ಒಂದು ಹೆಂಡತಿ ಬಂದು ನಮ್ಮಣ್ಣಗೆ ಮಕ್ಕಳಾಗ್ತವೆ ಅನ್ನೋದು ನಾ ಕನಸು ಕಾಣಬೇಕಷ್ಟೇ. ಅದಕ್ಕೆ ನೀನು ಆನ್ಸರ್ ಬರಲ್ಲ. ಖುಷಿ ಪಡೋಣ ಅಂದ್ರೆ ಏನ್ ಮಾಡ್ಲಿ? ಏನು ಏನು ತಿಂದಿದ್ಯಾ? ಅವರೆಕಾಳು ಇತ್ತು ಅಲ್ಲ, ಏನಾಯ್ತೆ? ಲೂಸ್ ಐತೆ ತೀರ್ಸಬಿಟ್ಟ. ಯಾಕೆ ನೀನು ಎತ್ಕೊಂಡು ಹೋಗ್ತೀಯ ಅಲ್ಲಿವರ್ಗನೆ? ಬಾಯ್ ಬಾಯ್. ನಿನ್ನ ಬೈಕಿಗೆ ಇವತ್ತಕ್ಕೆ ಅವಳೇ ಭಯ ಪಡ್ತೀಯಾಳೆ. ಬಾಯ್ ಬಾಯ್. ಇದು ನಮ್ಮಣ್ಣ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗಿದು. ಮಧ್ಯಾಹ್ನ ಒಂದು 2:30-3 ಗಂಟೆ ಏನೋ ಆಗಿತ್ತು. ಸ್ವಲ್ಪ ಕೆಲಸ ಇತ್ತು, ಸ್ಟುಡಿಯೋಗೆ ಹೋಗಿದ್ವಿ, ಫೋಟೋ ಸ್ಟುಡಿಯೋಗೆ. ಯಾಕಂದರೆ ನಮ್ಮ ಅಮ್ಮಂದು ಸ್ವಲ್ಪ ಪಾಸ್ಪೋರ್ಟು ಬೇಕಾಗಿತ್ತು, ಏನೋ ಸ್ವಲ್ಪ ಕೆಲಸ ಇತ್ತು. ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಪಾಸ್ಪೋರ್ಟೇ ಬೇಕಾಗಿತ್ತು. ಹಂಗಾಗಿ ತರೋಣ ಅಂತ ಹೋಗಿದ್ವಿ. ಮೊಬೈಲಲ್ಲೇ ಇತ್ತು, ಅದನ್ನೇ ಪಾಸ್ಪೋರ್ಟ್ ಓಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲೇ ಅಣ್ಣ ನನ್ನ ಮದುವೆ ಫೋಟೋ ಇತ್ತಲ್ಲ, ಅದರಲ್ಲೇ ಆವಾಗಿನ ಫೋಟೋ ಅದರಲ್ಲೇ ಐತೆ ಬಿಡು, ಅದನ್ನೇ ತಕ್ಕೊಡ್ತೀನಿ, ಇದು ಮೊಬೈಲೆಲ್ಲ ಬಂದಿರೋದೆಲ್ಲ ಚೆನ್ನಾಗಿ ಬರೋಲ್ಲ, ಕ್ಲಿಯರಿಟಿ ಬರೋಲ್ಲ ಅಂತ ಅಣ್ಣ ಆ ಮೊಬೈಲಲ್ಲೇ ಇರೋದನ್ನ ತಕ್ಕೊಡ್ತಾ ಇತ್ತು ನಮ್ಮ ಅಮ್ಮನ ಫೋಟೋನ. ಆಮೇಲೆ ಫೋಟೋ ಎಲ್ಲ ತಕ್ಕೊಟ್ಬಿಟ್ಟು ನಮ್ಮ ಮದುವೆ ಫೋಟೋ ನನಗೆ ತೋರಿಸ್ತಾ ಇತ್ತು. ಯಾಕಂದರೆ ಮದುವೆಗೆ 10 ವರ್ಷ ಆದರೂ ಮದುವೆ ಫೋಟೋ ಇಸ್ಕೊಂಬಂದಿರೋ ಫ್ರೆಂಡ್ಸ್ ನಾವು. ಅದನ್ನು ಅಲ್ಲೇ ಐತೆ. ಅಣ್ಣ ಹೇಳ್ತಾನೆ ಐತೆ ಇಸ್ಕೊಂಡೋಗ್ರಿ ಅಂತ. ನಾವು ಇವಾಗ ಇಸ್ಕೊಂಡೋಗ್ತೀವಿ ಅಂತ ಹಿಂಗೆ ಮಾಡ್ತಾಯಿದ್ದೀವಿ. ಮೊನ್ನೆ ಹೇಳಿತ್ತು, ಬಟ್ ನಾನು ನಮ್ಮಮ್ಮ ಒಂದು 2-3 ಸತಿ ಹೋಗಿದ್ವಿ. ಬಟ್ ಇವಣ್ಣ ಬೇರೆ ಮದುವೆ ಆರ್ಡ್ರ್ ಇರುತ್ತಲ್ಲ, ಆ ಕಡೆ ಎಲ್ಲ ಹೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಇಸ್ಕೊಂಬಂದಿಲ್ಲ. ಇಸ್ಕೊಂಬರಬೇಕು, ಸದ್ಯದಲ್ಲೇ ಇಸ್ಕೊಂಬರ್ತೀನಿ ಮದುವೆ ಫೋಟೋನ. ಅದಕ್ಕೆ ಸ್ವಲ್ಪ ಹಣ ಫೋಟೋ ತೋರಿಸು, ಒಂದು 2 ಫೋಟೋನಾರು ಹೊಡ್ಕೊತೀನಿ. ಮದುವೆ ಆಗಿದ್ದೀವಿ, ಮದುವೆ ಫೋಟೋ ಐತೆ ಅನ್ನೋದಕ್ಕೆ ಒಂದು ಸಾಕ್ಷಿನಾರು ಬೇಡೋ, ಒಂದೇ ಒಂದು ಫೋಟೋನಾರು ಸಾಕ್ಷಿ ಬೇಡವಾ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವನು ಸರಿ ಆಯಿತು ಹೊಡ್ಕೊಳ್ಳಮ್ಮ ಅಂತ ಹೇಳ್ತಾಯಿತ್ತು. ಅದಕ್ಕೆ ಮದುವೆ ಫೋಟೋ ತೋರಿಸ್ತಾ ಇತ್ತಲ್ಲ, ಹಂಗಾಗಿ ಮದುವೆ ಫೋಟೋನ ಒಂದು 2 ಫೋಟೋ ಏನೋ ಒಂದು 4 ಫೋಟೋ ಏನೋ ತೊಗೊಂಡೆ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಇದೆಲ್ಲ ನೋಡಿ, ಈ ಫೋಟೋ ನೋಡ್ಬಿಟ್ಟು ನನಗಂತೂ ನಗು. ಅವಾಗ ನಮ್ಮ ಮನೆಯವ್ರು ಎಷ್ಟು ಸಣ್ಣ ಇದ್ದಾರೆ, ಹೆಂಗಿದ್ದಾರೆ ಅಂತ. ಅವಾಗ ಈಗ 10 ವರ್ಷದಿಂದ ಅಂದರೆ ಯಾವ ಥರ ಇದ್ವಿ ಅಲ್ವಾ, ಆ ಥರ. ಆಮೇಲೆ ಇವನ್ನೆಲ್ಲ ಫೋಟೋ ಎಲ್ಲ ತೊಗೊಂಡು ಬಂದುಬಿಟ್ಟು ಅವಣ್ಣ ಹೇಳ್ತಾಯಿತ್ತು, ನಿಮಗೆ ಯಾವ ಫೋಟೋಗಳು ಬೇಕು, ಎಷ್ಟು ಫೋಟೋಗಳು ಬೇಕು ಅಂತ ಬಂದು ಡಿಸೈಡ್ ಮಾಡಿಕೊಂಡು ತೊಗೊಂಡೋಗಿ ಅಂತ. ಸರಿ ಆಯ್ತಣ್ಣ, ಬಂದು ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.